ಪಕ್ಷ ಕಟ್ತೀರಾ ಹೆಂಗೆ? ಅದು ಮುಂದೆ ನೋಡ್ರಿ ಏನಾಗ್ತಿತ್ತು ನಾನು ಹೀಗೆ ಏನು ಹೇಳುದಿಲ್ಲ, ಇದು ಸೂಕ್ತ ಅಲ್ಲ ಸರ್. ಮತ್ತೆ ಬಿಜೆಪಿಗೆ ಏನಾದ್ರು ಮಾಡ್ಲಿ ಹೋಗ್ತೀರಾ ಅಂತ ಕರ್ಸ್ಕೊಳ್ತಾರ? ನಾವೇನೋ ಈಗ ಏನೇ ಮಾತಾಡೋದು ಪ್ರೀ ಮ್ಯಾಚೂರು, ನಾವೇನೋ ಮಾತಾಡೋದಿಲ್ಲ. ಎಲ್ಲಿವರೆಗೆ ಹಿಂದುತ್ವ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರಾಮಾಣಿಕ ರಾಜಕಾರಣ ಬೇಕಾಗಿದೆ ಜನರಿಗೆ, ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಈಗ ಜಾತಿ ಸಮೀಕ್ಷೆ ಬಗ್ಗೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಬಿಜೆಪಿ, ಯಾಕೆ? ನೋಡಿ ಸರ್, ಅದರಲ್ಲಿ ನೀವು ಕೇಳ್ತಾ ಇದ್ದೀರಾ, ಅವ್ರ ಪ್ರಶ್ನೆ DK ಶಿವಕುಮಾರ್ ಪ್ರಶ್ನೆ ಕೇಳ್ಯಾರ ನಿನ್ನೆ ಹೋದವ್ರಿಗೆ. ನೀವು ಏನೇನಪ್ಪ ಅಂತ ಹೇಳಿ, ನಿಮ್ಮ ಆದಾಯ ಎಷ್ಟು ಅಂದ್ರೆ ಆದಾಯ ಹೇಳಲಿಕ್ಕೆ ಬಂದಿಲ್ಲ ಯಾರಿಗೆ? ರಾಜ್ಯದ ಉಪಮುಖ್ಯಮಂತ್ರಿಗೆ. ಇನ್ನು ಜನಸಾಮಾನ್ಯ ಒಬ್ಬ ರೈತ, ಒಬ್ಬ ದಲಿತ, ಅನಕ್ಷರಸ್ಥ ಮನೆಗೆ ಹೋದಾಗ ಎಷ್ಟು ಆ ಕ್ವಶನ್ಗಳು ನೋಡಿಬಿಟ್ರೆ ಅದು ಏನು ಇದನ್ನು ಪರೀಕ್ಷೆ ತಗೊಳಕತ್ತಾರ. ಮತ್ತು ಇಲ್ಲಾರಂಥ ಜಾತಿಗಳು ಬಂದವಾಗ ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಯಾವ ದೇಶ ಜಗತ್ತಿನಾಗ ಎಲ್ಲೂ ಇಲ್ಲ ಅಂತ ಜಾತಿಗಳು. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿನ ಶಾಸಕರು ನಿಮ್ಮ ವಿರುದ್ಧವಾಗಿ ನಿಲ್ತಾರೆ ಬಿಜಾಪುರದಲ್ಲಿ ಅಂತ ಹೇಳಿಕೆಗಳು ಕೊಟ್ಕೊಂಡು ಬರ್ತಾರೆ ತೀಕ್ಷ್ಣವಾಗಿ. ನಿಮ್ಗೇನ ಹೇಳೀನಿ, ನೀವು ಸುಮ್ಮನೆ ಅವು ಯಾವ ಕೆಲ್ಸಕ್ಕೆ ಬರಲಾರ್ದನ್ನ ಹೀರೋ ಯಾಕೆ ಮಾಡ್ತೀರಿ? ಆರಾಮಿರಿ, ಚಲೋ ಕಾರ್ಯಕ್ರಮ ಗೋದಾನ ತೋರಿಸಿ ನೋಡೋಣ. ಇಂಥ ಒಳ್ಳೆ ಕಾರ್ಯಕ್ರಮ ತೋರಿಸ್ರಿ. ಹಿಂದೂಗಳ ಮೇಲೆ ಅನ್ಯಾಯ ಆಗಿದ್ದನ್ನು ತೋರಿಸ್ರಿ. ಹಳ್ಳಿ ಮಿಳ್ಳಿ ಅದನ್ನೇ ಒಂದು ಇಟ್ಕೊಂಡು ಯಾಕೆ ತೋರಿಸುತ್ತೆ? ಯಾಕಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದಕ್ಕೆ ಕೇಳ್ತಾ ಇದ್ದೀವಿ ಸರ್. ಯಾಕಂದ್ರೆ ನಿಮ್ಮನ್ನ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬರಬಾರ್ದತ್ತಿದೆಯಾ? ಚರ್ಚೆ ಯಾರ ಜೊತೆ ಮಾಡ್ತಾರೆ? ಮನುಷ್ಯರ ಜೊತೆ ಮಾಡ್ತಾರೆ. ಸರ್ಕಸ್ನಾಗ ಇರುವಂತವ್ರ ಜೊತೆ ಚರ್ಚೆ ಮಾಡೋದಿಲ್ಲ. ಸರ್ಕಸ್ನಾಗ ಇದ್ದವ್ರ ಜೊತೆ ಮಾಡ್ತಾರೆ. ಯಾರು ಸರ್ಕಸ್ನಾಗ ಏನಿರ್ತಾವ? ಮನುಷ್ಯರ ಜೊತೆ ಯಾರು ಮಾತಾಡಲ್ಲ ಅಂತ ಹೇಳ್ತೀವಿ. ಪ್ರತಿಭೀಷ್ಣ ಮನುಷ್ಯರಾದ್ರೆ ಯಾರು ಮಾತಾಡಲ್ಲ ಅಂತ ಯಾರಿ? ಪ್ರತಿಭೀಷ್ಣ ಅಲ್ಲ, ಮನುಷ್ಯರಾದ್ರೆ ಯಾರು ಮಾತಾಡಲ್ಲ, ಮೃಗಗಳ ಜೊತೆ. ಹೌದು, ನಾವು ಮನುಷ್ಯರ ಜೊತೆ ಮಾತಾಡ್ತೀವಿ. ಪಕ್ಷ ಕಟ್ತೀರಾ ಹೆಂಗೆ? ಅದು ಮುಂದೆ ನೋಡ್ರಿ ಏನಾಗ್ತಿತ್ತು ನಾನು ಹೀಗೆ ಏನು ಹೇಳುದಿಲ್ಲ, ಇದು ಸೂಕ್ತ ಅಲ್ಲ. ಸರ್, ಮತ್ತೆ ಬಿಜೆಪಿಗೆ ಏನಾದ್ರು ಮಾಡ್ಲಿ ಹೋಗ್ತೀರಾ ಅಂತ ಕರ್ಸ್ಕೊಳ್ತಾರ? ನಾವೇನೋ ಈಗ ಏನೇ ಮಾತಾಡೋದು ಪ್ರೀ ಮ್ಯಾಚೂರು, ನಾವೇನೋ ಮಾತಾಡೋದಿಲ್ಲ. ಎಲ್ಲಿವರೆಗೆ ಹಿಂದುತ್ವ, ಪ್ರಾಮಾಣಿಕ ರಾಜಕಾರಣ ಬೇಕಾಗಿದೆ ಜನರಿಗೆ, ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಈಗ ಜಾತಿ ಸಮೀಕ್ಷೆ ಬಗ್ಗೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಬಿಜೆಪಿ, ಯಾಕೆ? ನೋಡಿ ಸರ್, ಅದರಲ್ಲಿ ನೀವು ಕೇಳ್ತಾ ಇದ್ದೀರಾ, ಅವ್ರ ಪ್ರಶ್ನೆ DK ಶಿವಕುಮಾರ್ ಪ್ರಶ್ನೆ ಕೇಳ್ಯಾರ ನಿನ್ನೆ ಹೋದವ್ರಿಗೆ. ನೀವು ಏನೇನಪ್ಪ ಅಂತ ಹೇಳಿ, ನಿಮ್ಮ ಆದಾಯ ಎಷ್ಟು ಅಂದ್ರೆ ಆದಾಯ ಹೇಳಲಿಕ್ಕೆ ಬಂದಿಲ್ಲ ಯಾರಿಗೆ? ರಾಜ್ಯದ ಉಪಮುಖ್ಯಮಂತ್ರಿಗೆ. ಇನ್ನು ಜನಸಾಮಾನ್ಯ ಒಬ್ಬ ರೈತ, ಒಬ್ಬ ದಲಿತ, ಅನಕ್ಷರಸ್ಥ ಮನೆಗೆ ಹೋದಾಗ ಎಷ್ಟು ಆ ಕ್ವಶನ್ಗಳು ನೋಡಿಬಿಟ್ರೆ ಅದು ಏನು ಇದನ್ನು ಪರೀಕ್ಷೆ ತಗೊಳಕತ್ತಾರ. ಮತ್ತು ಇಲ್ಲಾರಂಥ ಜಾತಿಗಳು ಬಂದವಾಗ ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಯಾವ ದೇಶ ಜಗತ್ತಿನಾಗ ಎಲ್ಲೂ ಇಲ್ಲ ಅಂತ ಜಾತಿಗಳು. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿನ ಶಾಸಕರು ನಿಮ್ಮ ವಿರುದ್ಧವಾಗಿ ನಿಲ್ತಾರೆ ಬಿಜಾಪುರದಲ್ಲಿ ಅಂತ ಹೇಳಿಕೆಗಳು ಕೊಟ್ಕೊಂಡು ಬರ್ತಾರೆ ತೀಕ್ಷ್ಣವಾಗಿ. ನಿಮ್ಗೇನ ಹೇಳೀನಿ, ನೀವು ಸುಮ್ಮನೆ ಅವು ಯಾವ ಕೆಲ್ಸಕ್ಕೆ ಬರಲಾರ್ದನ್ನ ಹೀರೋ ಯಾಕೆ ಮಾಡ್ತೀರಿ? ಆರಾಮಿರಿ, ಚಲೋ ಕಾರ್ಯಕ್ರಮ ಗೋದಾನ ತೋರಿಸಿ ನೋಡೋಣ. ಇಂಥ ಒಳ್ಳೆ ಕಾರ್ಯಕ್ರಮ ತೋರಿಸ್ರಿ. ಹಿಂದೂಗಳ ಮೇಲೆ ಅನ್ಯಾಯ ಆಗಿದ್ದನ್ನು ತೋರಿಸ್ರಿ. ಹಳ್ಳಿ ಮಿಳ್ಳಿ ಅದನ್ನೇ ಒಂದು ಇಟ್ಕೊಂಡು ಯಾಕೆ ತೋರಿಸುತ್ತೆ? ಯಾಕಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದಕ್ಕೆ ಕೇಳ್ತಾ ಇದ್ದೀವಿ ಸರ್. ಯಾಕಂದ್ರೆ ನಿಮ್ಮನ್ನ ಚಿಕ್ಕಬಳ್ಳಾಪುರ ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ ಬರಬಾರ್ದತ್ತಿದೆಯಾ? ಚರ್ಚೆ ಯಾರ ಜೊತೆ ಮಾಡ್ತಾರೆ? ಮನುಷ್ಯರ ಜೊತೆ ಮಾಡ್ತಾರೆ. ಸರ್ಕಸ್ನಾಗ ಇರುವಂತವ್ರ ಜೊತೆ ಚರ್ಚೆ ಮಾಡೋದಿಲ್ಲ. ಸರ್ಕಸ್ನಾಗ ಇದ್ದವ್ರ ಜೊತೆ ಮಾಡ್ತಾರೆ. ಯಾರು ಸರ್ಕಸ್ನಾಗ ಏನಿರ್ತಾವ? ಮನುಷ್ಯರ ಜೊತೆ ಯಾರು ಮಾತಾಡಲ್ಲ ಅಂತ ಹೇಳ್ತೀವಿ. ಪ್ರತಿಭೀಷ್ಣ ಮನುಷ್ಯರಾದ್ರೆ ಯಾರು ಮಾತಾಡಲ್ಲ ಅಂತ ಯಾರಿ? ಪ್ರತಿಭೀಷ್ಣ ಅಲ್ಲ, ಮನುಷ್ಯರಾದ್ರೆ ಯಾರು ಮಾತಾಡಲ್ಲ, ಮೃಗಗಳ ಜೊತೆ. ಹೌದು, ನಾವು ಮನುಷ್ಯರ ಜೊತೆ ಮಾತಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.